ಹಲೋ, ನಮಸ್ಕಾರ ಸ್ನೇಹಿತರೆ. ನಮ್ಮನೆ ಪ್ರಾಪರ್ಟೀಸು ಮತ್ತೊಂದು ಡೂಪ್ಲೆಕ್ಸ್ ಹೌಸ್ ನ ನಿಮಗೋಸ್ಕರ ತಂದಿದೆ. ಈ ಮನೆಯ ಇಂಟೀರಿಯರ್ ಹೇಗಿದೆ, ಎಷ್ಟು ಲಕ್ಸುರಿ ಆಗಿದೆ, ಎಷ್ಟು ಪ್ರೀಮಿಯಂ ಆಗಿ ಈ ಮನೆನ ವರ್ಕ್ ಮಾಡಿದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ನ ನಿಮ್ಗೆ ಹೇಳೋಣ ಬನ್ನಿ. ಇನ್ನು ಈ ಮನೆಯ ಹಾಲಿಗೆ ಎಂಟ್ರಿ ಆದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ವೈಡ್ ಆಗಿರುವಂತ ಹಾಲ್ ಸಿಗುತ್ತೆ, ನಿಮ್ಗೆ ನೋಡ್ತಾ ಇರ್ಬೋದು. ಇನ್ನು ಈ ಕಡೆ ನಿಮ್ಗೆ ಈ ಹಾಲ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಇರೋದೇ ಈ ಟಿವಿ ಕ್ಯಾಬಿನ್. ಎಷ್ಟು ದೊಡ್ಡದಾಗಿದೆ ನೋಡಿ, ಇಷ್ಟು ಪ್ರೀಮಿಯಂ ಆಗಿ ಲಕ್ಸುರಿ ಆಗಿ ನಿಮ್ಗೆ ಟಿವಿ ಕ್ಯಾಬಿನ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿಂದ ಇನ್ನು ಈ ಕಡೆ ಬಂದ್ರೆ ನಿಮ್ಗೆ ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆ ಪಕ್ಕದಲ್ಲೇ ನಿಮ್ಗೆ ಕಿಚನ್ ನ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಮೇಲ್ಗಡೆ ಸೀಲಿಂಗ್ ನೋಡ್ಬೋದು, ಕಂಪ್ಲೀಟ್ ಆಗಿ ನಿಮ್ಗೆ ವುಡ್ ಫಿನಿಶ್ ಅಲ್ಲೇ ನಿಮ್ಗೆ ಶೀಟ್ ಮೆಟಲ್ಸ್ ನ ಹಾಕ್ಬಿಟ್ಟು LED ಲೈಟ್ಸ್ ಅಲ್ಲಿ, ಅದಕ್ಕೂ ಟಿವಿ ಕ್ಯಾಬಿನ್ಗೂ. ಇನ್ನು ಈ ಮನೆಯ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ ಬೆಡ್ ನ ಹಾಕ್ಬೋದು. ನಿಮ್ಗೆ ಹಿಂದ್ಗಡೆ ಕೂಡ ನಿಮ್ಗೆ ಸ್ಲೈಡಿಂಗ್ ಡೋರ್ಸ್, ಕಂಪ್ಲೀಟ್ ಆಗಿ ಕಬೋರ್ಡ್ ನ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಕೂಡ ವಿಂಡೋ ಇದೆ. ಇನ್ನು ಇಲ್ಲಿ ನಿಮ್ಗೆ ಸ್ಟಡಿ ಪರ್ಪಸ್, ವರ್ಕ್ ಪರ್ಪಸ್ ಅಂತಾನೆ ನಿಮ್ಗೆ ಇಂಟೀರಿಯರ್ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ಚೇರ್ ಹಾಕೊಂಡು ವರ್ಕ್ ಮಾಡ್ಬೋದು. ಮೇಲ್ಗಡೆ ಆಮೇಲೆ ಕೆಳಗಡೆ ಎಲ್ಲಾ ಕಡೆನೂ ಸ್ಟೋರೇಜ್ ಇದೆ ನಿಮ್ಗೆ. ಇನ್ನು ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಕಿಂಗ್ ಸೈಜ್ ಬೆಡ್ ಹಾಕುವಷ್ಟು ವೈಡ್ ಆಗಿ ಜಾಗನ ಕೊಟ್ಟಿದ್ದಾರೆ. ಈ ಕಡೆ ನೋಡ್ಬೋದು, ನಿಮ್ಗೆ ಕಂಪ್ಲೀಟ್ ಸ್ಲೈಡಿಂಗ್ ಡೋರ್ಸ್ ನ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಇದೆ. ಇನ್ನು ಈ ಕಡೆ ನಿಮ್ಗೆ ವೈಡ್ ಆಗಿರೋ ವಿಂಡೋನ ಕೊಟ್ಟಿದ್ದಾರೆ. ಈ ರೂಮ್ಗೆ ಯಾವುದೇ ಗಾಳಿ ಬೆಳಕಿಗೆ ಯಾವ್ದು ತೊಂದರೆ ಇಲ್ಲ. ಇನ್ನು ಈ ಮನೆಯ ಪ್ರತಿ ರೂಮ್ಗೂ ಈ ರೀತಿ ಟಿವಿ ಕ್ಯಾಬಿನ್ಗೆ ಅಂತಾನೆ ಇಂಟೀರಿಯರ್ ವರ್ಕ್ ನ ಮಾಡಿದ್ದಾರೆ. ತುಂಬಾ ನೀಟ್ ಆಗಿ ಫಿನಿಶ್ ಆಗಿದೆ.